ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದಲ್ಲ ಒಂದು ವಿಶೇಷ ಅರ್ಥ ಅಡಗಿರುತ್ತದೆ. ಆದರೆ ಕೆಲವು ಪದ್ಧತಿಗಳು ನಮಗೆ ಗೊತ್ತಿರಬಹುದು ಮತ್ತು ಕೆಲವು ತಿಳಿಯದೇ ಇರಬಹುದು. ಇಂತಹ ಕುತೂಹಲಕಾರಿ ಪದ್ಧತಿಯ ಬಗ್ಗೆ ಇಂದು ನಾವು ಮಾತನಾಡುತ್ತಿದ್ದೇವೆ. ಅದು ಏನಂತ ಹೇಳಿದರೆ, ಅದುವೇ ನಮ್ಮ ಮನೆ ಮತ್ತು ಅಂಗಡಿಗಳ ಬಾಗಿಲಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ನೇತು ಹಾಕುವಂತಹ ಪದ್ಧತಿ. ಇದನ್ನ ನೀವು ನೋಡುತ್ತೀರಿ, ಆದರೆ ಇದರ ಹಿಂದಿರುವ ರಹಸ್ಯ ನಿಮಗೆ ಗೊತ್ತಾ? ಬನ್ನಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಹಿಂದಿನ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಾದರೂ ಏನು ಅನ್ನೋದನ್ನ ನೋಡೋಣ. ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಸಹಜವಾಗಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಸೇರಿಸಿ ಅಂಗಡಿಗಳಲ್ಲಿ, ಮನೆಯ ಬಾಗಿಲಲ್ಲಿ ಹಾಗೂ ಗಾಡಿಗಳಿಗೆ ಕಟ್ಟುವಂಥದ್ದು ನಾವು ನೋಡಿದ್ದೇವೆ. ಆದರೆ ಇದರ ಹಿಂದಿನ ವೈಜ್ಞಾನಿಕ ಹಾಗೂ ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವಗಳು ಏನು ಅನ್ನುವಂಥದ್ದು ಹೆಚ್ಚಿನವರಿಗೆ ತಿಳಿದಿಲ್ಲ. ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟುವುದರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ನೋಡುವುದಾದರೆ, ವೀಕ್ಷಕರೇ, ನಮ್ಮ ಭಾರತದಲ್ಲಿ ಜನರು ಈ ಪದ್ಧತಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಾರೆ. ನಂಬಿಕೆಗಳ ಪ್ರಕಾರ ಇದು ದೃಷ್ಟಿ ದೋಷವನ್ನು ತಡೆಯುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆಯನ್ನ ನೀಡುತ್ತದೆ ಎಂದು ಶತಮಾನಗಳಿಂದ ನಂಬಿಕೆ ಇರುವಂಥದ್ದು. ವೀಕ್ಷಕರೇ, ಇನ್ನೊಂದು ಧಾರ್ಮಿಕ ನಂಬಿಕೆಯ ಪ್ರಕಾರ ಅಲಕ್ಷ್ಮಿ ಎಂಬ ದೇವತೆ ದಾರಿದ್ರ್ಯ ಮತ್ತು ದುರದೃಷ್ಟಕ್ಕೆ ಕಾರಣಲಾಗಿದ್ದಾಳೆ. ಈಕೆ ಸಿಹಿ ಪದಾರ್ಥಗಳನ್ನು ಇಷ್ಟಪಡುವುದಿಲ್ಲ, ಆದರೆ ಹುಳಿ ಮತ್ತು ಖಾರವಾದ ವಸ್ತುಗಳಿಗೆ ಆಕರ್ಷಿತಳಾಗುತ್ತಾಳೆ. ಆದುದರಿಂದ ಮನೆಯ ಬಾಗಿಲಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ಕಟ್ಟಿದರೆ ಅಲಕ್ಷ್ಮಿ ಆ ಪದಾರ್ಥಗಳನ್ನು ಸೇವಿಸಲು ಅಲ್ಲಿ ನಿಂತು ಬಿಡುತ್ತಾಳೆ. ಒಮ್ಮೆ ಅವಳು ಅವುಗಳನ್ನು ತಿಂದರೆ ಆಕೆಯ ಹಸಿವು ಮತ್ತು ದುರುದ್ದೇಶಗಳು ತಣ್ಣಗಾಗುತ್ತದೆ. ಇದರಿಂದ ಆಕೆ ಮನೆಯೊಳಗೆ ಪ್ರವೇಶಿಸದೆ ಅಲ್ಲಿಂದಲೇ ವಾಪಸ್ ಹೋಗುತ್ತಾಳೆ. ಇದು ಮನೆಯನ್ನ ಅಲಕ್ಷ್ಮಿಯ ದುರದೃಷ್ಟಿ ಪರಿಣಾಮಗಳಿಂದ ರಕ್ಷಿಸುತ್ತದೆ ಮತ್ತು ಸಂಪತ್ತು ಹಾಗೂ ಸಮೃದ್ಧಿಯ ಆದಿದೇವತೆಯಾದ ಲಕ್ಷ್ಮಿಯ ಆಗಮನಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಈ ಒಂದು ಪದ್ಧತಿಯ ಹಿಂದೆ ಕೇವಲ ಧಾರ್ಮಿಕ ನಂಬಿಕೆಗಳಲ್ಲ, ಪ್ರಬಲವಾದ ವೈಜ್ಞಾನಿಕ ಕಾರಣಗಳು ಕೂಡ ಅಡಗಿರುವಂಥದ್ದು. ಸಹಜವಾಗಿ ನಾವು ನೋಡೋದಾದರೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳು ನೈಸರ್ಗಿಕ ಕೀಟನಾಶಕಗಳಾಗಿವೆ. ನಿಂಬೆಹಣ್ಣಿನಲ್ಲಿರುವಂತಹ ಸಿಟ್ರಿಕ್ ಆಸಿಡ್ ಮತ್ತು ಮೆಣಸಿನಕಾಯಿಯಲ್ಲಿ ಇರುವಂತಹ ಕ್ಯಾಪ್ಸಿಸನ್ ಬಹಳ ತೀಕ್ಷ್ಣವಾದ ವಾಸನೆಯನ್ನು ಹೊಂದಿರುತ್ತದೆ. ಈ ಕಟುವಾದ ವಾಸನೆಯು ಸೊಳ್ಳೆಗಳು, ನೊಣಗಳು ಮತ್ತು ಇತರೆ ಕೀಟಗಳು ಮನೆ, ಅಂಗಡಿ ಮತ್ತು ವಾಹನಗಳ ಒಳಗೆ ಪ್ರವೇಶಿಸದಂತೆ ತಡೆಯುತ್ತದೆ. ಇದು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಕಂಡುಹಿಡಿದಂತಹ ಒಂದು ವೈಜ್ಞಾನಿಕ ಉಪಾಯವಾಗಿದೆ. ವೀಕ್ಷಕರೇ, ಹಾಗೆ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಎರಡೂ ಕೂಡ ಹೈಗ್ರೋಸ್ಕೋಪಿಕ್ ಸ್ವಭಾವವನ್ನು ಹೊಂದಿದೆ. ಆದರೆ ಅವು ತಮ್ಮ ಸುತ್ತಲಿನ ಗಾಳಿಯಿಂದ ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಇದು ಗಾಳಿಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೀಗಾಗಿ ಅವು ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತದೆ. ಅವು ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಇನ್ನು ದೃಷ್ಟಿ ದೋಷದ ಬಗ್ಗೆ ಒಂದು ವಿಜ್ಞಾನವೂ ಕೂಡ ಇರುವಂಥದ್ದು. ನೀವು ಯಾವುದೇ ತೀಕ್ಷ್ಣವಾದ ಎದ್ದು ಕಾಣುವ ವಸ್ತುವನ್ನು ಹೆಚ್ಚು ಹೊತ್ತು ನೋಡಲು ಸಾಧ್ಯವಿಲ್ಲ. ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳು ಎದ್ದು ಕಾಣುವ ಬಣ್ಣ ಮತ್ತು ಸಂಯೋಜನೆಯು ಒಬ್ಬರ ಗಮನವನ್ನು ಬೇರೆಡೆಗೆ ಸೆಳೆಯುತ್ತದೆ. ಇದರಿಂದ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ದೃಷ್ಟಿ ನೇರವಾಗಿ ಮನೆಯ ಮೇಲೆ ಬೀಳದೆ ಬಾಗಿಲಲ್ಲಿ ಕಟ್ಟಿರುವ ಈ ಮಾಲೆಯ ಮೇಲೆ ಬೀಳುತ್ತದೆ. ಇದರಿಂದ ಮನೆಯ ಮೇಲೆ ಅದರ ಪ್ರಭಾವ ಕಡಿಮೆಯಾಗುತ್ತದೆ ಎಂದು ಆಳವಾಗಿ ನಂಬಲಾಗುತ್ತದೆ. ಇದೇ ಇದರ ಹಿಂದಿನ ವೈಜ್ಞಾನಿಕ ಹಾಗೂ ವಿಜ್ಞಾನಕ್ಕೆ ಸಂಬಂಧಿಸಿದ ಕಾರಣಗಳಾಗಿದೆ. ವೀಕ್ಷಕರೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಗಳ ಹಿಂದೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವಗಳು ಇದ್ದೇ ಇರುತ್ತದೆ. ವೀಕ್ಷಕರೇ, ಹಾಗೆ ನಮ್ಮ ಪೂರ್ವಜರು ಪ್ರತಿಯೊಂದಕ್ಕೂ ಕೂಡ ಮಹತ್ವವನ್ನು ನೀಡಿದ್ದಾರೆ. ಆದರೆ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಅನೇಕ ಕಡೆಗಳಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದಂತಹ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಮಾಲೆಯನ್ನು ಮಾರಾಟ ಮಾಡಲಾಗುತ್ತಿದೆ. ಹಲವು ಜನರು ಅವುಗಳನ್ನು ಬಳಸುವುದನ್ನು ನಾವು ನೋಡಬಹುದು. ಆದರೆ ನೀವು ಈ ರೀತಿಯ ಪ್ಲಾಸ್ಟಿಕ್ ಮಾಲೆಗಳನ್ನು ಬಳಸುತ್ತಿದ್ದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಏಕೆಂದರೆ ವೈಜ್ಞಾನಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಈ ಪದ್ಧತಿಯ ಪ್ರಯೋಜನ ಅದರ ವಾಸನೆ ಮತ್ತು ನೈಸರ್ಗಿಕ ಗುಣಗಳ ಮೇಲೆ ಅವಲಂಬಿತವಾಗಿದೆ. ವೀಕ್ಷಕರೇ, ಪ್ಲಾಸ್ಟಿಕ್ ಮಾಲೆಗಳಲ್ಲಿ ಈ ಯಾವುದೇ ಗುಣಗಳು ಕೂಡ ಇರುವುದಿಲ್ಲ. ಆದುದರಿಂದ ಪ್ರಯೋಜನ ಪಡೆಯಲು ನೀವು ಪ್ರತಿ ಶನಿವಾರ ಅಥವಾ ಅಗತ್ಯವಿದ್ದಾಗ ತಾಜಾ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ಬದಲಿಸಬೇಕಾಗುತ್ತದೆ.
ಪ್ರತಿ ವಾರಕ್ಕೊಮ್ಮೆ ನೀವು ಕಟ್ಟಿದ ನಿಂಬೆಹಣ್ಣು ಹಾಗೂ ಮೆಣಸಿನಕಾಯನ್ನು ಬದಲಿಸಲೇಬೇಕು. ಏಕೆಂತ ಹೇಳಿದರೆ ಅದು ತಾಜಾವಾಗಿ ಇದ್ದರೆ ಮಾತ್ರ ಅದರಿಂದ ನಾವು ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ವೀಕ್ಷಕರೇ, ಈ ಒಂದು ಪುಟ್ಟ ಪದ್ಧತಿಯ ಹಿಂದೆ ಇಷ್ಟೊಂದು ಆಳವಾದ ಅರ್ಥ ಅಡಗಿದೆ ಎಂದು ಈಗ ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ಇದು ನಮ್ಮ ಪೂರ್ವಜರ ದೂರದೃಷ್ಟಿ ಮತ್ತು ಅವರ ಜ್ಞಾನಕ್ಕೆ ಒಂದು ಉತ್ತಮ ಉದಾಹರಣೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.